ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಬ್ರೋಕನ್ನೆಸ್, ಮುರಿಯಲ್ಪಡಬೇಕೆ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೂ ನಾವು ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಸಂದೇಶಗಳನ್ನು ಕೇಳಬಹುದಾಗಿದೆ. ಮಾನಸಾಂತರ ಅಂತ ಹೇಳಿದ್ರೆ ದೇವರ ನಂಬಿಗಸ್ತಿಕೆಯನ್ನು ಕುರಿತು, ಯಾಕೆ ಪ್ರಾರ್ಥನೆಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ, ಆಮೇಲೆ ಹಣವನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಸಂದೇಶವನ್ನು ನೇರವಾಗಿ ಕೇಳಬಹುದಾಗಿದೆ. ಈ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರಕುವಂಥದ್ದಾಗಿದೆ. ನಾವು ಸಂದೇಶಕ್ಕೆ ಹೋಗೋಣ. ಮುರಿಯಲ್ಪಡುವಿಕೆ, ಬ್ರೋಕನ್ನೆಸ್ ಅಂತ ಹೇಳುವಾಗ ನೋಡ್ರಿ, ದೇವರು ತನ್ನ ಉದ್ದೇಶಕ್ಕಾಗಿ ದೇವರ ಮೂಲಕ ನಮ್ಮ ಆತ್ಮ ಮತ್ತು ಮನಸ್ಸು ಮುರಿಯಲ್ಪಟ್ಟು ನಮ್ಮ ಶರೀರದಲ್ಲಿ ದೇವರ ಮಹಿಮೆ ಹೊಂದುವುದೇ ಮುರಿಯಲ್ಪಡುವಿಕೆ. ಇನ್ನೊಂದು ಸರಿ ಹೇಳ್ತೀನಿ. ದೇವರ ಸಮಯದಲ್ಲಿ ದೇವರ ಉದ್ದೇಶಕ್ಕಾಗಿ ದೇವರ ಮೂಲಕ ನಮ್ಮ ಆತ್ಮ ಹಾಗೂ ಮನಸ್ಸು ಮುರಿಯಲ್ಪಟ್ಟು ನಮ್ಮ ಶರೀರದಲ್ಲಿ ದೇವರ ಮಹಿಮೆ ಹೊಂದುವುದೇ ಮುರಿಯಲ್ಪಡುವಿಕೆ. ಇದರ ಬಗ್ಗೆ ನಿಮಗೆ ಪ್ರಕಟಣೆ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಮುರಿಯುವ ಸಂದರ್ಭಗಳನ್ನು ನೀವು ಅರ್ಥ ಮಾಡಿಕೊಳ್ಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ನೀವು ದೇವರನ್ನು ಎದುರಿಸುವವರಾಗಿ ಜೀವಿಸ್ತೀರ ಹೊರತು, ಅಂದರೆ ದೇವರಿಗೆ ವಿರುದ್ಧವಾಗಿ ಮಾತನಾಡ್ತೀರ ಹೊರತು, ಯಾಕೆ ದೇವರು ನನ್ನನ್ನು ಮುರಿತಾ ಇದ್ದಾರೆ, ಯಾಕೆ ಮುರಿಯಲ್ಪಡುವಿಕೆ ಉಂಟಾಗ್ತದೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಮುರಿಯಲ್ಪಡುವಿಕೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಮುರಿಯಲ್ಪಡುವಿಕೆ ಅಂತ ಹೇಳಬೇಕಾದ್ರೆ ಮನಸ್ಸು ಮುರಿದು ಹೋಗುವಂಥದ್ದು, ಒಡೆದ ಹೃದಯ ಒಡೆಯುವಂಥದ್ದು, ಮತ್ತು ಜಜ್ಜಿದ ಮನಸ್ಸು. ಈ ಮುರಿಯಲ್ಪಡುವಿಕೆ ಅಂತ ಹೇಳಿದ್ರೆ ಈ ಎಲ್ಲ ಸಂಗತಿಗಳು ಇದರ ಒಳಗಡೆ ಇರುವಂಥದ್ದಾಗಿದೆ. ಏನು? ಮನಸ್ಸು ಮುರಿದು ಹೋಗುವಂಥದ್ದು, ಆಮೇಲೆ ಹೃದಯ ಒಡೆದು ಹೋಗುವಂಥದ್ದು, ಮನಸ್ಸು ಜಜ್ಜುವಂಥದ್ದು. ನಾವು ನೋಡ್ತೇವೆ ಯಾಕೆ ಈ ಮುರಿಯಲ್ಪಡುವಿಕೆ ಬೇಕು ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ. ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 6, ಇಬ್ರಿಯದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಾಕ್ಯ ಹೇಳುವಂಥದ್ದಾಗಿದೆ. ಕರ್ತನು ತಾನು ಪ್ರೀತಿಸುವವನ್ನೇ ಶಿಕ್ಷಿಸ್ತಾನೆ, ಹೊಡಿತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಇದು ದೇವರ ಶಿಕ್ಷೆಯಾಗಿರುವಂಥದ್ದಾಗಿದೆ. ಯಾಕೆ, ಯಾವ ರೀತಿಯೆಲ್ಲ ದೇವರು ನಿಮ್ಮನ್ನು ಮುರಿತಾರೆ, ಮುರಿಯಲ್ಪಡುವಿಕೆ ಇರುವಂಥ ಮಾರ್ಗಗಳು ಯಾವುದು ಅಂತ ನೋಡುವಾಗ, ಮೊದಲದಾಗಿ ನೋಡುವಾಗ ದೇವರ ಶಿಕ್ಷೆ. ಅಂದರೆ ದೇವರು ತಾನು ಪ್ರೀತಿಸುವವನ್ನೇ ಶಿಕ್ಷಿಸ್ತಾನೆ ಅಂತೇಳಿ. ಕೆಲವ್ರಿಗೆ ಕ್ವಶನ್ ರೈಸ್ ಆಗುತ್ತೆ, ಏನು ಅಂತ ಹೇಳಿದ್ರೆ, ದೇವರು ಪ್ರೀತಿ ಮಾಡ್ತಾನಲ್ವ, ಮತ್ತೆ ಯಾಕೆ ಶಿಕ್ಷೆ ಮಾಡಬೇಕು ಅಂತ ಹೇಳಬೇಕಾದ್ರೆ, ಆ ರೀತಿ ಶಿಕ್ಷೆ ಮಾಡೋದು ಸಹ ಪ್ರೀತಿಯಿಂದಲೇ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಯಾವ್ದಾರು ಮಕ್ಕಳು ಏನು ಅಂತೇಳಿ ಮನೇಲಿ ಮಕ್ಕಳುಗಳಿರ್ತಾರೆ, ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಅವರೇನೋ ಒಂದು ತಪ್ಪಾದ ಕಾರ್ಯಗಳನ್ನು ಮಾಡುವಾಗ ನೀವೇನು ಮಾಡ್ತೀರಾ? ನೀವು ಗದರಿಸ್ತೀರಾ. ಇಲ್ಲ, ನೀವು ಕೇಳದೇ ಇದ್ದಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇನ್ನೂ ಹೆಚ್ಚಾಗಿ ಒಂದು ಧ್ವನಿಯನ್ನು ಏರಿಸಿ ಮಾತಾಡ್ತೀರಾ, ಅವ್ರಿಗೆ ಸಮಜಾಯಿಷಿ ಕೊಡ್ತೀರಾ. ಅದನ್ನು ಕೇಳದೇ ಇದ್ದಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವೇನು ಮಾಡ್ತೀರಾ? ಪ್ರೀತಿಯಿಂದಲೇ, ಅಂದರೆ ಆ ತಪ್ಪಾದ ಮಾರ್ಗದಲ್ಲಿ ಇಲ್ಲ ತಪ್ಪಾದ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಏನು ಮಾಡ್ತೀರಾ? ನಿಮಗೆ ಕೋಪ ಬರುತ್ತೆ, ಅವ್ರ ಮೇಲಿರೋ ಪ್ರೀತಿಯಿಂದಲೇ ಕೋಪ ಬರುವಂಥದ್ದು. ಅವಾಗೇನು ಮಾಡ್ತೀರಾ?
ಏಟನ್ನು ಹಾಕ್ತೀರ, ಅಂದರೆ ಶಿಕ್ಷಿಸ್ತೀರ ಅಲ್ವಾ? ಅದೇ ಪ್ರಕಾರವಾಗಿ ದೇವರು ಸಹ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ನಿಮ್ಮನ್ನು ಎಚ್ಚರಿಸ್ತಾರೆ. ಯಾವ ರೀತಿ ಬೇಕಾದ್ರೂ ಇರ್ಬೋದು, ಯಾರ ಮೂಲಕ ಬೇಕಾದ್ರೂ ಇರ್ಬೋದು, ಮೊದಲು ಏನು ಮಾಡ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾರೆ. ಅದು ವಾಕ್ಯಗಳ ಮುಖಾಂತರವಾಗಿರ್ಬೋದು, ದೇವ ಸೇವಕರ ಮುಖಾಂತರವಾಗಿರ್ಬೋದು, ಬೇರೆ ಇನ್ಯಾರು ಸಹೋದರ ಸಹೋದರಿ ಯಾರ ಮುಖಾಂತರ ಆಗಿರ್ಬೋದು, ದೇವ್ರೇನು ಮಾಡ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾರೆ. ಅವಾಗ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿಲ್ಲ, ಅದನ್ನು ನೀವು ರಿಸೀವ್ ಮಾಡಲಿಲ್ಲ, ಅದನ್ನು ಸರಿ ಮಾಡಿಕೊಡಿಲ್ಲ ಅಂತ ಹೇಳಿದ್ರೆ ದೇವ್ರೇನು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ, ಶಿಕ್ಷೆಗೆ ಹೋಗೋ ಹಾಗೆ ಮಾಡ್ತಾರೆ. ಶಿಕ್ಷೆಯನ್ನು ಕೊಡ್ತಾರೆ, ಪನಿಷ್ಮೆಂಟ್. ಸೊ ಈ ರೀತಿ ಪನಿಷ್ಮೆಂಟ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಹೌದು ದೇವರು ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾನು ನನ್ನ ಲೈಫ್ನ ಸರಿ ಮಾಡಿಕೊಳ್ಬೇಕು ಅನ್ನೋದು ಆಗ ಅರ್ಥ ಆಗುತ್ತೆ. ಒಂದು ಗಾದೆ ಇದೆ, ಏನು, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತೇಳಿ ಅಲ್ವಾ? ಅದೇ ಪ್ರಕಾರವಾಗಿ ನೋಡುವಾಗ ದೇವರು ಹೇಳ್ತಾರೆ, ದೇವ್ರು ಹೇಳಿದಾಗ ಕೇಳಲಿಲ್ಲ ಅಂತ ಹೇಳಿದ್ರೆ ಒದೆ ಬಿಡ್ತಾರೆ. ಒದೆ ಬಿಟ್ಟಾದ್ರೆ ಸರಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಶಿಕ್ಷೆಯ ಅಂಥದ್ದು ಒಳ್ಳೆಯದು. ನೋಡಿ, ಕೆಲವ್ರು ಏನು ಮಾಡ್ತಾರೆ ಅಂತೇಳಿ ಮಾತಲ್ಲಿ ಕೇಳೋಕ್ಕಿಲ್ಲ, ಮಾತಲ್ಲಿ ಕೇಳಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಒಡೆದೇ ಹೇಳ್ಬೇಕಾಗತ್ತೆ. ಅದೇ ಪ್ರಕಾರವಾಗಿ ದೇವರೇನು ಮಾಡ್ತಾರೆ, ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರವಾಗಿ, ಶಿಕ್ಷಿಸೋದ್ರ ಮುಖಾಂತರವಾಗಿಯೇ ದೇವರೇನು ಮಾಡ್ತಾರೆ, ಅವರನ್ನು ತನ್ನ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ. ನೋಡಿ, ಇಸ್ರಾಯೇಲರು ಅವಿಧೇಯರಾದಾಗ ಅವ್ರೇನು ಮಾಡ್ತಿರೋ, ದೇವರು ಶಿಕ್ಷೆಯನ್ನು ಕೊಡ್ತಾಯಿದ್ರು. ದೇವರಿಗೆ ವಿರುದ್ಧವಾಗಿ ಮಾತಾಡಿದಾಗ, ದೇವ ಸೇವಕರಿಗೆ ವಿರುದ್ಧವಾಗಿ ಮಾತಾಡಬೇಕಾದ್ರೆ, ಮೋಶೆ ಆರೋನರ ವಿರುದ್ಧವಾಗಿ ಮಾತಾಡಬೇಕಾದ್ರೆ, ಮತ್ತು ದೇವ್ರು ನಮ್ಮನ್ನ ಯಾಕೆ ಕರ್ಕೊಂಡು ಬಂದ, ಇಲ್ಲ ಅರಣ್ಯದಲ್ಲಿ ಯಾಕೆ ಕರ್ಕೊಬಂದ, ನಾವು ಐಗುಪ್ತಲ್ಲಿ ಇರಬೇಕಾಗಿತ್ತಲ್ಲ, ಐಗುಪ್ತಲ್ಲಿದ್ದರೆ ಚೆನ್ನಾಗಿತ್ತಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ಕೊಂಡು ಚೆನ್ನಾಗಿರ್ತಿದ್ವಿ, ಇಲ್ಲಿ ಕಾಡಲ್ಲಿ ಕರ್ಕೊಂಡು ಬಂದ ಅಂಥೇಳಿ ಮೋಶೆಗೆ ವಿರುದ್ಧವಾಗಿ ಮಾತನಾಡುವಾಗ ದೇವ್ರು ಈ ರೀತಿ ಯಾಕೆ ಆಯಿತು ಅಂತ ನೋಡಬೇಕಾದ್ರೆ, ದೇವರು ತನ್ನ ಜನರನ್ನು ಶಿಕ್ಷಿಸಿದ್ರು ಯಾಕೆ ಅಂತೇಳಿ ಅವರು ಸರಿಯಾದ ಮಾರ್ಗದಲ್ಲಿ ನಡೆಯಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಹೊರತು ಅವ್ರನ್ನ ಹಾಳು ಮಾಡಬೇಕು ಅಂತಲ್ಲ. ದೇವರ ಉದ್ದೇಶ ಅದಲ್ಲ. ದೇವರ ಉದ್ದೇಶ ಯಾವಾಗಲೂ ಒಳ್ಳೆಯದಾಗಿರುವಂಥದ್ದಾಗಿದೆ ಹೊರತು ಕೆಟ್ಟ ಉದ್ದೇಶದಿಂದ ದೇವರು ಮಾಡೋದಿಲ್ಲ. ಓಕೆ, ನಾವು ನೋಡ್ತೇವೆ ಮೊದಲನೇದಾಗಿ ದೇವರ ಶಿಕ್ಷೆ. ಈ ಮುರಿಯಲ್ಪಡುವಿಕೆಯನ್ನು ನೋಡುವಾಗ ಇದು ಇದಕ್ಕಿಂತ ಮಾರ್ಗಗಳು ಯಾವ ಮಾರ್ಗದಲ್ಲೆಲ್ಲ ಮುರಿಯಲ್ಪಡ್ತಾರೆ ಅಂತ ನೋಡುವಾಗ ಇದು ದೇವರ ಶಿಕ್ಷೆ ಆಗಿರುವಂಥದ್ದಾಗಿದೆ. ಎರಡನೇದಾಗಿ ನೋಡುವಾಗ ದೇವರ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 4 ವರ್ಸ್ 12 ಹೇಳಬೇಕಾದ್ರೆ, ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ ನೋಡಬೇಕಾದ್ರೆ, ಹೀಬ್ರೂಸ್ ಚಾಪ್ಟರ್ 4 ವರ್ಸ್ 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಅಂತೇಳಿ ನೋಡಿದ್ರೆ. ಎರಡನೇದಾಗಿ ನೋಡಬೇಕಾದ್ರೆ ದೇವರ ವಾಕ್ಯಗಳು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ದೇವರ ವಾಕ್ಯಗಳು ಯಾವಾಗಲೂ ಏನು ಅಂತ ಹೇಳಿದ್ರೆ ಕನ್ನಡಿಯಾಗಿದೆ, ಚಮಟಿಕೆಯಾಗಿರುವಂಥದ್ದಾಗಿದೆ, ದಾರಿಗೆ ದೀಪವಾಗಿರುವಂಥದ್ದಾಗಿದೆ. ಅಂದರೆ ದೇವರು ನಿಮಗೆ ಹೇಳುವಂಥ, ತೋರಿಸುವಂಥ ಮಾರ್ಗ ಇದಾಗಿದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇವರ ವಾಕ್ಯಗಳು ಅವರ ಬಳಿಗೆ ಬರುವಾಗ ದೇವರ ವಾಕ್ಯಗಳು ಹೀಗೆ ಹೇಳುತ್ತೆ ಅಂತ ಹೇಳಬೇಕಾದ್ರೆ ಅದನ್ನು ಹೊಂದ್ಕೊಳ್ಳೋದಕ್ಕೆ ಅವರಿಗೆ ಬೇಸರ. ಅವ್ರೇನು ಮಾಡ್ತಾರೆ ಅಂತ ಹೇಳಿ, ದೇವ್ರು ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ನನಗೆ ಬರ್ತದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರೇನು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡ್ತಿರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ, ಅದನ್ನು ಅವರು ಒಳಗಡೆ ತಗೊಳ್ಳೋದಿಲ್ಲ. ಒಳಗಡೆ ತಗೊಳ್ಳೋದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ ನಾನು ಹೇಳಿದ್ನಲ್ಲ, ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಈ ಬೇರೆ ಮಾರ್ಗದಲ್ಲಿ ದೇವ್ರು ನಡೆಸ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮುರಿಯಲ್ಪಟ್ಟಂಥ ಮಾರ್ಗವಾಗಿರುವಂಥದ್ದಾಗಿದೆ. ಈ ಮುರಿಯಲ್ಪಡುವಿಕೆ ಏನಾಗಿದೆ ಅಂತ ಹೇಳಿದ್ರೆ ಇದು ಬಹಳ ಈಸಿ ಅಲ್ಲ, ಇದು ಬಹಳ
ಈಸಿ ಇಲ್ಲ. ಮುರಿಬೇಕಾದ್ರೆ ಏನಾಗುತ್ತೆ, ಈ ನೋಡ್ರಿ, ಒಬ್ಬ ವ್ಯಕ್ತಿಗೆ ಮೂಳೆ ಮುರಿದ್ರೆ ಹೆಂಗಾಗುತ್ತೆ, ಅವ್ನಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಮೂಳೆ ಮುರಿದಾಗ ಎಷ್ಟು ನೋವಾಗುತ್ತೆ. ನಾನು ಸಹ ಟೂ ವೀಲರಿಂದ ಬಿದ್ದು 3 ಫ್ರ್ಯಾಕ್ಚರ್ ಆಗಿತ್ತು. ಸೊ ಆಗ ನೋವನ್ನು ನಾನು ಅನುಭವಿಸಿದ್ದೀನಿ. ಸೊ ಹಾಗಾಗಿ ನನಗೆ ಗೊತ್ತು ಮೂಳೆ ಮುರಿದಾಗ ಎಷ್ಟು ನೋವಾಗುತ್ತೆ ಅಂತೇಳಿ. ಸೊ ಹಾಗಾಗಿ ಮುರಿಯಲ್ಪಡುವಿಕೆ ಆಗಬೇಕಾದ್ರೆ ಜೀವಿತ ಮುರಿಯಲ್ಪಡುವಾಗ ಅದು ಸುಲಭ ಆಗಿರೋದಿಲ್ಲ. ನೋವು ಅನಿಸುತ್ತೆ, ದುಃಖ ಆಗುತ್ತೆ, ಕಣ್ಣೀರು ಬರುತ್ತೆ, ವೇದನೆ ಆಗುತ್ತೆ. ಆದರೆ ಆ ಮುರಿಯಲ್ಪಡುವಿಕೆ ಅದು ಒಳ್ಳೆಯದು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಈ ಮುರಿಯಲ್ಪಡುವಿಕೆ ಬಗ್ಗೆ ನಿಮ್ಮ ಪ್ರಕಟಣೆ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ದೇವರಿಗೆ ವಿರುದ್ಧವಾಗಿ ಮಾತಾಡ್ತೀರಾ. ದೇವ್ರು ಯಾಕೆ ಹಿಂಗೆ ಮಾಡ್ಬಿಟ್ಟ ಅಂತಾರೆ. ಯಾಕೆ ಮಾಡ್ದ ಅಂತೇಳಿ ಅದ್ರ ಏನೋ ಒಂದು ಉದ್ದೇಶ ಇತ್ತು, ಅದಕ್ಕೆ ಮಾಡಿದ್ರು. ನೀ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ದೇವ್ರು ಕರೆದಾಗ ನೀವು ಕೇಳಿಸ್ತಲೇ ಹೋದೆ, ಕೇಳಲಿಲ್ಲ ಮಾತನ್ನು, ಅದಕ್ಕೆ ಕೇಳೋ ಹಾಗೆ ಮಾಡಿದ್ರು. ನಾವು ನೋಡ್ತೇವೆ, ಮುರಿಯಲ್ಪಡುವಿಕೆಯನ್ನು ಕುರಿತು ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ. ಸೊ ಈ ಮುರಿಯಲ್ಪಡುವಿಕೆ ಆಗಬೇಕಾ, ಮುರಿಯಲ್ಪಡುವಿಕೆ ಯಾಕಾಗುತ್ತೆ ಅಂತೇಳಿ ನಾವು ನಿಮ್ಗೆ ವಿವರಿಸ್ತಾ ಇದ್ದೇವೆ. ಮುರಿಯಲ್ಪಡುವಿಕೆಯಿಂದ ಏನೆಲ್ಲ ಸಂಗತಿಗಳನ್ನು ನಾವು ಕಲ್ತ್ಕೊಳ್ಬೋದು, ಏನೆಲ್ಲ ಸಂಗತಿಗಳಾಗುತ್ತೆ ಅಂತೇಳಿ ನಾವು ನೋಡುವಾಗ, ಮೊದಲನೇದಾಗಿ ನೋಡಬೇಕಾದ್ರೆ ದೇವರು ಕಟಾಕ್ಷಿಸುವಂಥವರಾಗಿದ್ದಾರೆ. ಸೊ ದೇವರು ಕಟಾಕ್ಷಿಸುವಂಥವ್ರು ಎಂಥವ್ರು ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ. ಯೆಶಾಯ ಪ್ರವಾದನ ಗ್ರಂಥ, ಬುಕ್ ಆಫ್ ಐಸಾಯ, ಚಾಪ್ಟರ್ 6 ವರ್ಸ್ 2. ಯೆಶಾಯ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡುವಾಗ, ಇವುಗಳನ್ನೆಲ್ಲ ನನ್ನ ಕೈಯ ನಿರ್ಮಿಸಿತ್ತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ನೋಡಿದ್ರ, ದೇವರು ಯಾರನ್ನ ಕಟಾಕ್ಷಿಸ್ತಾರೆ ಅಂತ ನೋಡುವಾಗ ದೀನನು, ಮನಮುರಿದವನು. ನೋಡಿದ್ರೆ, ಮನ ಮುರಿದವನು. ಸೊ ಈ ಮುರಿಯಲ್ಪಡುವಿಕೆ ಏನಕ್ಕಾಗತ್ತೆ, ಇದರಿಂದ ಏನು ಉಂಟಾಗುವಂಥದ್ದಾಗಿದೆ, ಇಲ್ಲ ಏನು ಬದಲಾವಣೆ ಆಗುತ್ತೆ ಅಂತ ನೋಡುವಾಗ ದೇವರು ಅವರ ಜೀವಿತವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಟಾಕ್ಷಿಸುವಂಥವನಾಗಿದ್ದಾನೆ ಅಂತೇಳಿ. ಸೆಕೆಂಡ್ ಒನ್, ಎರಡನೇದಾಗಿ ನೋಡುವಾಗ ದೇವರಿಗೆ ಈ ಜಜ್ಜಿಯೋದ ಮನಸ್ಸೇನಿದೆ, ಈ ಕೂಗಿದ ಮನಸ್ಸೇನಿದೆ, ಅದು ಇಷ್ಟವಾಗುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ, ಬುಕ್ ಆಫ್ ಸ್ಯಾಮ್ಸ್, ಚಾಪ್ಟರ್ 51 ವರ್ಸ್ 17. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರ ಪಶ್ಚಾತ್ತಾಪದಿಂದ ಜಜ್ಜಿಯೋದ ಮನಸ್ಸನ್ನು ನೀನು ತಿರಸ್ಕರಿಸೋದಿಲ್ಲ ಅಂತೇಳಿ. ಅಂದರೆ ಕುಗ್ಗಿದ ಮನಸ್ಸು ದೇವ್ರಿಗಿಷ್ಟ. ಫಸ್ಟ್ ನೀವು ಮನಸ್ಸು ಕುಗ್ಗಿಸ್ಕೊಳ್ತಾ ಇದ್ರೆ ದೇವ್ರ ಮುಂದೆ ಇಲ್ಲ. ಆದರೆ ಯಾವಾಗ ಒದೆ ಬಿತ್ತು, ಯಾವಾಗ ನೀವು ಈ ಸಂಕಷ್ಟಗಳಲ್ಲಿ, ಈ ಮುರಿಯುವಿಕೆಯಲ್ಲಿ ಹಾದು ಹೋದ್ರಿ, ಇದು ದೈಹಿಕವಾಗಿ ಮುರಿಯಲ್ಪಟ್ಟಿರ್ಬೋದು, ನೀವು ಮಾನಸಿಕವಾಗಿ ಮುರಿಯಲ್ಪಟ್ಟಿರ್ಬೋದು, ನಿಮ್ಮ ಹೃದಯ ಮುರಿಯಲ್ಪಟ್ಟಿರ್ಬೋದು. ಇದರ ಒಳಗಡೆ ಯಾವಾಗ ಹೋಗ್ತೀರಾ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಕುಗ್ಗುತ್ತೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತೆ. ದೇವರ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ಲ ಅಂತೇಳಿ. ಮೊದಲನೇನಾಗುತ್ತೆ, ನಿಮ್ಮ ಮನಸ್ಸು ಕುಗ್ಗುತ್ತೆ. ಅದಾದ ನಂತರ ನಿಮ್ಮ ಪಶ್ಚಾತ್ತಾಪ ಉಂಟಾಗುತ್ತಲ್ಲ, ಆ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ದೇವರೇನು ಮಾಡ್ತಾರಂತೆ, ತಿರಸ್ಕರಿಸೋದಿಲ್ವಂತೆ. ನೆಕ್ಸ್ಟ್ ನೋಡುವಾಗ ಯೆಶಾಯ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡುವಾಗ, ಯೆಶಾಯ ಪ್ರವಾದನ ಗ್ರಂಥ 57ನೇ ಅಧ್ಯಾಯ, ಬುಕ್ ಆಫ್ ಐಸಾಯ, ಚಾಪ್ಟರ್ 57 ವರ್ಸ್
15 15ನೇ ವಾಕ್ಯ ನೋಡಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಸದಮಲನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮೋಹನತನು ಹೀಗೆನ್ನುತ್ತಾನೆ, ಅಂದರೆ ದೇವರು ಹೀಗೆನ್ನುತ್ತಾನೆ, ಉನ್ನತ ಲೋಕ ಎಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಅಂತೇಳಿ. ಅಂದರೆ ದೇವರೇನು ಮಾಡ್ತಾರೆ, ಆತನ ಸಾನ್ನಿಧ್ಯ ಆ ದೀನ ಮನಸ್ಸೊಂದಿಗೆ ಇರುವಂಥದ್ದಾಗಿದೆ ಅಂತೇಳಿ. ದೀನ ಮನಸ್ಸಿನೊಂದಿಗೆ ಯಾರಿರ್ತಾರಂತೆ? ನಾನು ಜಜ್ಜಿ ಹೋದ ದೀನಮನನ್ನು ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಅಂತೇಳಿ. ಅಂದರೆ ದೇವರ ಸಾನ್ನಿಧ್ಯ ಇರುವಂಥದ್ದಾಗಿದೆ. ನೀವು ಮುರಿಯಲ್ಪಡ್ತಿರೋ ಅಂತ ಹೇಳಿದ್ರೆ, ಮುರಿಯಲ್ಪಟ್ಟ ಸ್ಥಿತಿಲಿತ್ತು ಅಂತ ಹೇಳಿದ್ರೆ ದೇವರ ಸಾನ್ನಿಧ್ಯ ನಿಮ್ಮೊಂದಿಗೆ ಇರುವಂಥದ್ದಾಗಿದೆ. ನಾವು ನೆಕ್ಸ್ಟ್ ನೋಡುವಾಗ ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 17ನೇ ವಾಕ್ಯ ನೋಡಬೇಕಾದ್ರೆ ನೋಡಿ, ದೇವರೇನು ಮಾಡ್ತಾರಂತೆ, ನಿಮ್ಮ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ಲ ಅಂತೇಳಿ. ಅಂದರೆ ದೇವರು ನಿಮ್ಮನ್ನು ತಿರಸ್ಕರಿಸೋದಿಲ್ಲ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 17ನೇ ವಾಕ್ಯ ನೋಡುವಾಗ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 51 ವರ್ಸ್ 17 ನೋಡ್ರಿ, ದೇವರೇನು ಮಾಡ್ತಾರಂತೆ, ಜಜ್ಜಿ ಹೋದ ಮನಸ್ಸನ್ನು ದೇವ್ರು ತಿರಸ್ಕರಿಸೋದಿಲ್ವಂತೆ. ಅಂದರೆ ರಿಜೆಕ್ಟ್ ಮಾಡೋದಿಲ್ಲ, ದೇವರು ಬೇಡ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಮನಸ್ಸು ಜಡ್ಜ್ ಹೋಗಿದೆ, ಹಂಗಾಗಿ ದೇವರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಯೆಶಾಯನ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡುವಾಗ, ಯೆಶಾಯನ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡುವಾಗ, ನಾವು ಇದನ್ನಾಗಲೇ ಹೇಳಿದ್ದೇವೆ, ನಾನು ಜಜ್ಜಿ ಹೋದ ದಿನವನ್ನು ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಅಂತ ಹೇಳಿದ್ರೆ, ಉಜ್ಜೀವಿಸುವವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ಉಜ್ಜೀವನ ಅಲ್ಲಿ ಬರುವಂಥದ್ದಾಗಿದೆ. ಅಂದರೆ ಅವ್ರಿಗೆ ಆತ್ಮಿಕ ಜೀವಿತ, ಹೊಸದಾಗಿ ಒಂದು ಆತ್ಮಿಕವಾದ ಜೀವಿತ ದೊರೆಯುವಂಥದ್ದಾಗಿದೆ ಅಂತೇಳಿ. ನೋಡ್ರಿ, ದೇವರ ಎದುರಿನಲ್ಲಿ ತಮ್ಮನ್ನು ತಗ್ಗಿಸಿಕೊಳ್ಳುವವರು ತಮ್ಮ ಜೀವಿತಗಳಲ್ಲಿ ಆತನ ಆಳ್ವಿಕೆಯನ್ನು ಅಂಗೀಕರಿಸಿಕೊಳ್ಳುವವರಿಗೆ ಹೊಸದಾದ ಆತ್ಮಿಕ ಜೀವಿತ ದೊರೆಯುತ್ತದೆ ಅಂತೇಳಿ. ಅಂದರೆ ಉಜ್ಜೀವನ ದೊರಕುವಂಥದ್ದಾಗಿದೆ ಅಂತೇಳಿ. ನಂತರ ನೋಡುವಾಗ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 18ನೇ ವಾಕ್ಯ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 18ನೇ ವಾಕ್ಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನಂತೆ. ಹಲ್ಲೆಲೂಯಾ. ಅಂದರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ, ದೇವರು ನಿಮಗೆ ನೆರವಾಗ್ತಾರೆ. ಯಾರಿಗೆ? ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡ್ತಾರಂತೆ. ಅಂದರೆ ಹೆಲ್ಪ್ ಮಾಡ್ತಾರೆ ಪ್ಲಸ್ ಉದ್ಧಾರ ಮಾಡ್ತಾರೆ ಅಂತೇಳಿ. ನೋಡಿದ್ರ, ಈ ದೇವರ ಸ್ವಭಾವ, ಇದು ದೇವರ ಗುಣ. ಇದು ದೇವರು ಬರೀ ನಿಮ್ಮನ್ನು ಏನೋ ಕಷ್ಟಗಳಿಗೆ ಸಂಕಟಗಳಿಗೆ ಗುರಿಪಡಿಸಿ ಅವನು ಹಂಗೇ ಬಿಡೋದಿಲ್ಲ. ದೇವರೇನು ಮಾಡ್ತಾರೆ? ನಿಮಗೆ ನೆರವಾಗ್ತಾರೆ. ನಿಮ್ಮ ಎಲ್ಲ ಸಂದರ್ಭಗಳಲ್ಲಿ, ನಿಮ್ಮ ಎಲ್ಲ ಸನ್ನಿವೇಶಗಳಲ್ಲಿ, ನಿಮ್ಮ ಎಲ್ಲ ಯಾವ ವೇದನೆಗಳಲ್ಲಿ ಹಾದು ಹೋಗ್ತಿದ್ದೀರೋ ಎಲ್ಲ ವೇದನೆಗಳಲ್ಲಿ, ನಿಮ್ಮ ಇಕ್ಕಟ್ಟುಗಳಲ್ಲಿ, ಬಿಕ್ಕಟ್ಟುಗಳಲ್ಲಿ, ನಿಮ್ಮ ಕಷ್ಟಗಳಲ್ಲಿ, ವೇದನೆಗಳಲ್ಲಿ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ನೆರವಾಗ್ತಾರೆ. ಮಾತ್ರವಲ್ಲ, ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಸೊ ಯಾವಾಗ ಮಾಡ್ತಾರೆ ನೋಡಬೇಕಾದ್ರೆ, ನೀವು ನಿಮ್ಮ ಲೈಫ್, ನಿಮ್ಮ ಜೀವಿತ ಏನಿದೆ ಇದು ಮುರಿಯಲ್ಪಡುವಾಗ. ಮುರಿಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಈ ಕಾರ್ಯಗಳು ನಿಮ್ಮ ಜೀವಿತಗಳು ಜರುಗೋದಿಲ್ಲ. ಅದಕ್ಕೆ ದೇವರು ಮುರಿಯಲ್ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೋಗ್ಬೇಡ್ರಿ.
ನೀವು ಮುರಿಯಲ್ಪಡುವಂಥ ಸಂದರ್ಭಗಳು ಬರಬೇಕಾದ್ರೆ ದೇವರಿಗೆ ಸ್ತೋತ್ರ ಮಾಡೋದು ಕಲ್ತ್ಕೊಳ್ರಿ. ದೇವರಿಗೆ ಗುಣಗುಟ್ಟೋದಕ್ಕೆ ಹೋಗ್ಬೇಡ್ರಿ. ದೇವರಿಗೆ ವಿರುದ್ಧವಾಗಿ ಮಾತನಾಡಿ ದೇವರಿಂದ ನಿಮಗೆ ಬರಬೇಕಾದಂಥ ಒಳಿತನ್ನು ಹೊಂದ್ಕೊಳ್ದಲ್ಲೇ ಹಾಗೆ ಹೋಗ್ಬೇಡ್ರಿ, ಮಿಸ್ ಮಾಡ್ಕೊಳ್ಬೇಡ್ರಿ. ದೇವ್ರು ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಅಂತ ಅದನ್ನು ತಪ್ಪಿಸ್ಕೋಬೇಡ್ರಿ. ನಾವು ನೋಡ್ತೇವೆ ಮುರಿಯಲ್ಪಟ್ಟವರು ಯಾರೆಲ್ಲ ಮುರಿಯಲ್ಪಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ ಯೋಬನ ನೋಡಬೇಕಾದ್ರೆ ಯೋಬನ ಪುಸ್ತಕ 1ನೇ ಅಧ್ಯಾಯ 22ನೇ ವಾಕ್ಯ ನೋಡಬೇಕಾದ್ರೆ ಯೋಬನ ಲೈಫಲ್ಲಿ ನೋಡಬೇಕಾದ್ರೆ ಏನೆಲ್ಲ ಜರುಗ್ತು ಅಂತೇಳಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 22ನೇ ವಾಕ್ಯ. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೂ ತಪ್ಪು ಹೊರಿಸಲು ಇಲ್ಲ ಅಂತೇಳಿ ನೋಡಿದ್ರ ಯಾವ ರೀತಿಯಾಗಿ ಅವನು ಮುರಿಯಲ್ಪಡಬೇಕಾರ್ಲುವೆ ಅವನ ಸ್ಥಿತಿಗಳು ಚೆನ್ನಾಗಿದ್ದಂಥ ಸ್ಥಿತಿನಲ್ಲಿ ಏನೂ ಇಲ್ಲದಂಥ ಸ್ಥಿತಿಗೆ ಹೋಗುವಾಗ, ಏನು ಎಲ್ಲ ಇದ್ದಂಥ ಸ್ಥಿತಿಯಿಂದ 0 ಸ್ಥಿತಿಗೆ ಹೋಗ್ಬೇಕಾರ್ಲುವೆ ಅವನೇನು ಮಾಡ್ದ ಅಂತ ಹೇಳಿದ್ರೆ ಯೋಬನು ಪಾಪ ಮಾಡಲಿಲ್ವಂತೆ ಮತ್ತು ದೇವರ ಮೇಲೆ ತಪ್ಪು ಸಹ ಹೊರಿಸಲಿಲ್ವಂತೆ. ನೋಡಿ, ದಾವೀದ ಹೇಳ್ತಾನೆ ಮುರಿಯಲ್ಪಡುವಾಗ, ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯ, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 22 ವರ್ಸ್ 6, ನಾನಾದರೂ ಉಳದಂಥವನೇ ಹೊರತು ಮನುಷ್ಯನೆಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಅಂದರೆ ದಾವೀದ ಯಾವ ರೀತಿಯಾಗಿ ನಿಂದಿಸಲ್ಪಟ್ಟು ತಿರಸ್ಕಾರ ಹೊಂದಿದ ಸ್ಥಿತಿಲಿದ್ದ ಅಂತೇಳಿ ಅವನು ಹೇಳೋದನ್ನು ನೋಡ್ತೇವೆ. ನೋಡಿದ್ರೆ ಇಲ್ಲಿ ಅವರು ಯಾರೂ ಸಹ ದೇವರಿಗೆ ವಿರುದ್ಧವಾಗಿ ಮಾತಾಡಿಲ್ಲ, ದೇವರನ್ನು ನಿಂದಿಸೋದಕ್ಕೆ ಹೋಗಿಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು 12 ನೋಡಬೇಕಾದ್ರೆ 1 ಸ್ಯಾಮ್ಯುಯೇಲ್ 1ನೇ ಅಧ್ಯಾಯ 15ನೇ ವಾಕ್ಯ, 1 ಸ್ಯಾಮ್ಯುಯೇಲ್ ಚಾಪ್ಟರ್ 1 ವರ್ಸ್ 15. ಅದಕ್ಕೆ ಅನ್ನಲು ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ ಅಂತೇಳಿ ನೋಡಿದ್ರ, ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ ಅಂತ ಹೇಳಬೇಕಾದ್ರೆ ಹೇಳಿದರೆ ಹೊರತು ದೇವರನ್ನ ನಿಂದಿಸಲಿಲ್ಲ, ದೇವರಿಗೆ ಬೈಲಿಲ್ಲ. ನಾವು ನೋಡ್ತೇವೆ ಸ್ಟೆಫನನ್ನು ನೋಡುವಾಗ, ಸ್ಟೆಫನ ಅಪೊಸ್ತಲ ಕೃತ್ಯಗಳು ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 7 59, 60 59 ಮತ್ತು 60ನೇ ವಾಕ್ಯವನ್ನು ನೋಡುವಾಗ, ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಅಂತೇಳಿ. ಅಂದರೆ ಕಲ್ಲಿಸಬೇಕಾರ್ಲುವೆ ಅವನು ಪಾಪ ಮಾಡಲಿಲ್ಲ. ಅದು ಮಾತ್ರವಲ್ಲ ಪೌಲ ಸಹ ಹೇಳುವಂಥ ಮಾತು 2 ಕೊರಿಂಥಿಯನ್ಸ್ ಚಾಪ್ಟರ್ 12 ವರ್ಸ್ 10. ಆದ್ದರಿಂದ ಕ್ರಿಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆಗಲೇ ಬಲವುಳ್ಳವನಾಗಿದ್ದೇನೆ ಅಂತ ಹೇಳೋದನ್ನು ನೋಡ್ತೇವೆ. ಅಂದರೆ ಅವನಿಗೆ ನಿರ್ಬಲಾವಸ್ಥೆ ಇದೆ, ತಿರಸ್ಕಾರ ಇದೆ, ಕೊರತೆ ಇದೆ, ಹಿಂಸೆ ಇದೆ, ಇಕ್ಕಟ್ಟಿದೆ. ಇದೆಲ್ಲ ಸಂಭವಿಸಬೇಕಾದ್ರೂ ಪೌಲ ಹೇಳುವಂಥ ಮಾತು ಸಂತುಷ್ಟನಾಗಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆಗಲೇ ಬಲವುಳ್ಳವನಾಗಿದ್ದೇನೆ ಅಂತೇಳಿ. ನೋಡ್ರಿ, ಯೆಶಾಯನ 53ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರನ್ನು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಧಿಕ್ಕಾರಕ್ಕೆ ಒಳಗಾಗದವನು ಆಗಿದ್ದನು ಅಂತೇಳಿ. ಯೆಶಾಯನ 53ನೇ ಅಧ್ಯಾಯ 3ನೇ ವಾಕ್ಯ.
ಸೊ ಈ ರೀತಿಯಾಗಿ ಅವರ ಜೀವಿತಗಳು ಮುರಿಯಲ್ಪಡಬೇಕಾದ್ರೂ ಅವರು ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ, ದೇವರ ನಿಂದಿಸಲಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಿಮ್ಮ ಜೀವಿತಗಳನ್ನು ಆಲೋಚನೆ ಮಾಡಿ, ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಅಂತ ಆಲೋಚನೆ ಮಾಡಿ ನೋಡ್ರಿ. ಯಾವ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ದೀರಾ ಅಂಥೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಈ ಮುರಿಯಲ್ಪಡುವಿಕೆ ಬಹಳ ಬಹಳ ಮುಖ್ಯ. ಮುರಿಯಲ್ಪಡುವಿಕೆ ಬಹಳ ಮುಖ್ಯ. ನೋಡ್ರಿ, ಯೇಸುಸ್ವಾಮಿ ಪ್ರಸಂಗ ಮಾಡಿದ ನಂತರ ಆಹಾರ ಕೊಡೋದಕ್ಕೆ ಅಲ್ಲಿಂದ ಬಂದಂಥ ಜನರಿಗೆ 5,000 ಜನಗಳಿಗೆ ಊಟ ಬಡಿಸೋದಕ್ಕೋಸ್ಕರ ನಾವು ಆಹಾರ ಏನಾರು ಇದೆಯಾ ಅಂತ ಕೇಳಬೇಕಾದ್ರೆ ಒಬ್ಬ ರೊಟ್ಟಿ ಮಾತ್ರ, ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದೆ ಅಂತ ಹೇಳ್ತಾರೆ ಆತನ ಶಿಷ್ಯರು. ಆಗ ಆ ರೊಟ್ಟಿ ತೆಗೆದು ಮುರಿಯಲ್ಪಡುವಾಗ ಯೇಸುಸ್ವಾಮಿ ದೇವರ ಸ್ತೋತ್ರ ಮಾಡಿ ರೊಟ್ಟಿ ಮುರಿಯುವಾಗ ಅಲ್ಲಿ ಅದ್ಭುತ ಆಗಿದ್ದನ್ನು ನೋಡ್ತೇವೆ. 5,000 ಜನರಿಗೆ ಊಟ ಬಡಿಸೋದನ್ನು ನೋಡ್ತೇವೆ. ಕಾರಣ ಏನು? ಮುರಿಯಲ್ಪಡುವಿಕೆ. ಅಂದರೆ ಮುರಿದಾಗ ಅಲ್ಲಿ ಅದ್ಭುತ ಆಯಿತು. ಮುರಿದಾಗ ಅಲ್ಲೇನಾಯಿತು? ಅಷ್ಟು ಜನಗಳಿಗೆ ಅದು ಉಪಯೋಗ ಆಯಿತು. ನಿಮ್ಮ ಒಬ್ಬರ ಮುರಿಯಲ್ಪಡುವಿಕೆಯ ಜೀವಿತ ನಿಮ್ಮ ಕುಟುಂಬಗಳಲ್ಲಿರ್ಬೋದು, ನಿಮ್ಮ ಮನೆಗಳಲ್ಲಿರ್ಬೋದು, ನೀವು ಯಾವ ಸ್ಥಳಗಳಲ್ಲಿದ್ದೀರೋ ನಿಮ್ಮ ಜೀವಿತ ಮುರಿಯಲ್ಪಟ್ಟಂಥ ಜೀವಿತವಾಗಿದೆಯಾ? ನೀವು ಮುರಿಯಲ್ಪಡ್ತಾ ಇದ್ದೀರಾ? ಗುಣಗುಟ್ಟಬೇಡಿ, ದೇವರಿಗೆ ಸ್ತೋತ್ರವನ್ನು ಮಾಡಿ. ದೇವರು ನಿಮ್ಮ ಜೀವಿತದಲ್ಲೂ ಸಹ ದೇವರು ಅದ್ಭುತಗಳನ್ನು ಮಾಡಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಮುರಿಯಲ್ಪಡುವಿಕೆ, ಬ್ರೋಕನ್ನೆಸ್ ಟು ಯು ವಿಲ್ ಹ್ಯಾವ್ ದ ಲೈಫ್ ಆಫ್ ಬ್ಲೆಸ್ಸಿಂಗ್. ನೀವು ಮುರಿಯಲ್ಪಡುವಿಕೆ ಮುಖಾಂತರವಾಗಿ, ನೀವು ಮುರಿಯಲ್ಪಡುವಿಕೆ ಮಾತ್ರ ಆಗೋದಿಲ್ಲ, ನಿಮ್ಮ ಜೀವಿತಗಳಲ್ಲಿ ದೇವರೇನು ಮಾಡ್ತಾರೆ? ಬ್ರೋಕನ್ ವೆಸಲ್ನ ಬ್ಲೆಸ್ಸಿಂಗ್ ವೆಸಲ್ ಆಗು ಸಹ ದೇವರು ಮಾರ್ಪಡಿಸಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಒಡೆಯುವ ಕೈಯೇ ವಾಸಿ ಮಾಡುವಂಥದ್ದು, ಗಾಯ ಮಾಡುವಂಥ ಕೈಗಳೇ ಔಷಧಿ ಹಾಕುವಂಥದ್ದು. ಹಾಗಾಗಿ ನೀವು ಮುರಿಯಲ್ಪಡ್ತಿದ್ದೀರಾ, ನಿಮ್ಮ ಜೀವಿತ ಮುರಿಯಲ್ಪಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತಗಳನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಸೇವೆಗಳನ್ನು ದೇವರು ಖಂಡಿತವಾಗಿ ಕಟ್ಟುವಂಥವರಾಗಿದ್ದಾರೆ. ದೇವರು ಮುರಿಯೋದಿಲ್ಲ, ದೇವರು ಅದನ್ನು ಕಟ್ಟಿ ಅದನ್ನು ಸರಿ ಮಾಡಿ ದೇವರು ಅದನ್ನು ಅಭಿವೃದ್ಧಿಪಡಿಸ್ತಾರೆ, ಅದನ್ನು ಸರಿ ಮಾಡ್ತಾರೆ, ವಾಸಿ ಮಾಡ್ತಾರೆ. ದೇವರು ಅದನ್ನು ಆಶೀರ್ವದಿಸಿ ಸರಿಯಾಗಿ ದೇವರು ನಡೆಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.